ಎಲ್ಲರೂ ಸೇರಿ ನಿರ್ಮಾಣ ಮಾಡಿ ಕೂರಿಸಿದ್ದೇವೆ. ಸೊ ಮುಖ್ಯಮಂತ್ರಿಗಳು ಜನತಾ ದರ್ಶನ ಮಾಡಿದ್ರೆ ಅದರಲ್ಲಿ 3ರಲ್ಲಿ 1 ಭಾಗ ಬರೀ ಕಂದಾಯ ಇಲಾಖೆಯ ಸಮಸ್ಯೆಗಳೇ ಅವರ ಮನೆ ಬಾಗಿಲಿಗೆ ಹೊತ್ಕೊಂಡು ಜನ 600 ಕಿಲೋಮೀಟರ್ ದೂರದಿಂದ ಬರ್ತಾರೆ. ಈ ಪರಿಸ್ಥಿತಿ ಆಗಿದೆ. ಸೊ ನಮ್ಮ ಇಲಾಖೆಯಲ್ಲಿ ನಾನು ಮತ್ತೆ ಪುನರುಚ್ಚಾರ ಮಾಡ್ತಾ ಇದ್ದೇನೆ, ಯಾಕಂದ್ರೆ ಎಲ್ಲ ನಾನು ನಿಮ್ ಕಡೆಗೆ ಬರೀ ತೋರಿಸ್ತಾ ಇಲ್ಲ. ಕೆಲವು ನಮ್ಮದು ತಪ್ಪಿದೆ, ಇಲ್ಲ ಅಂತಲ್ಲ, ಆದ್ರೆ ಅದ್ರ ಜೊತೆಗೆ ಎಷ್ಟೋ ಜನಗಳದ್ದು ದಾಖಲೆಗಳೇ ಇಲ್ಲ. ಹಿಂದೆ ಯಾರಿಗೋ ಜಮೀನ್ ಮಂಜೂರು ಮಾಡಿದ್ದಾರೆ, ಮಂಜೂರು ಮಾಡಿದವರು ಸರಿಯಾಗಿ ದಾಖಲೆ ಕ್ರಿಯೇಟ್ ಮಾಡಿಲ್ಲ, ಅಥವಾ ಇದ್ದಿದ್ದ ದಾಖಲೆನ ಯಾರು ಕಳೆದಿದ್ದಾರೆ, ಇರೋ ದಾಖಲೆಗಳು ರೆಕಾರ್ಡ್ ರೂಮ್ ಅಲ್ಲಿ ಎಲ್ಲೋ ಬಚ್ಚಿಟ್ಬಿಟ್ಟಿದ್ದಾರೆ, ಕಳೆದು ಹೋಗಿದ್ದಾವೆ. ಹಾಗಾಗಿ ಆ ಜನಕ್ಕೆ ನಾವಿವತ್ತು ರಿಲೀಫ್ ಕೊಡಕ್ ಆಗ್ತಾ ಇಲ್ಲ. ಸೊ ಕೆಲವು ನಿಮಗೆ ಮೀರಿದಂತಹ ಕಾರಣಗಳು ಇರ್ತವೆ, ಇಲ್ಲ ಅಂತ ನಾನು ಹೇಳೋದಿಲ್ಲ, ಅದ್ರ ಬಗ್ಗೆ ನಾನು ಎಲ್ಲ ನಿಮ್ದೇ ತಪ್ಪು ಅಂತಲ್ಲ. ಆದ್ರೆ ಒಟ್ಟಾರೆ ಇವತ್ತು ನೀವು ಅಲ್ಲಿ ಕೂತಿದ್ದೀರಿ, ನಾನು ಇಲ್ಲಿ ಕೂತಿದ್ದೇನೆ, ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ನಾವೆಲ್ಲ ಯಾಕೆ ಇಲ್ಲಿ ಸೇರಿದ್ದೇವೆ ಅಂದ್ರೆ ಆ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ನಾವು ಇಲ್ಲಿ ಕೂತಿರೋದು, ಸಮಸ್ಯೆಗಳನ್ನ ಹೇಳೋದಕ್ಕೆ ಅಲ್ಲ. ಸಮಸ್ಯೆ ಹೇಳೋದಕ್ಕೆ ಯಾರು ಬೇಕಾದ್ರೂ ಹೇಳ್ತಾರೆ. ಜನರ ತೆರಿಗೆ ಹಣದಲ್ಲಿ ನಿಮಗೆ ಸಂಬಳ ಕೊಡ್ತಾ ಇದ್ದೇವೆ, ಯಾತಕ್ಕೋಸ್ಕರ? ಸಮಸ್ಯೆ ಹೇಳಿ ಅಂತ ಕೊಡ್ತಾ ಇದ್ದಾರೆ. ಪರಿಹಾರ ಮಾಡೋದಕ್ಕೆ ಜನ ನಮ್ಮನ್ನ ನಿಮ್ಮನ್ನ ಇಲ್ಲಿ ಕೂರಿಸಿದ್ರು. ನಮಗೆ ಮತ ಕೊಟ್ಟು ಚುನಾವಣೆ ಮಾಡಿ ಆಯ್ಕೆ ಮಾಡಿ ನಮ್ಮನ್ನ ಇಲ್ಲಿ ಕೂರಿಸಿದ್ದಾರೆ. ಹೋದ್ ಸರ್ಕಾರ ಸರಿಯಾಗಿ ಮಾಡ್ಲಿಲ್ಲ ಅಂತ ಬದಲಾವಣೆ ಮಾಡಿ ಇನ್ನೊಂದು ಸರ್ಕಾರ ತಂದಿದ್ದಾರೆ. ಮತ್ ನಾವು ಅದೇ ಹೇಳಲಿಕ್ಕಾಗುತ್ತಾ? ಅದನ್ನೇ ಹೇಳಿದ್ರೆ ಜನ ಬದಲಾವಣೆ ಮಾಡಿದ್ದಕ್ಕೆ ಅರ್ಥ ಏನ್ ಬಂತು? ಸೊ ಹಾಗಾಗಿ ನಾವು ನೀವು ನಾನು ನಿಮ್ಮಲ್ಲಿ ಒತ್ತಾಯ ಮಾಡುವಂತಹದ್ದು, ಸೂಚನೆ ಕೊಡೋದು, ಸಲಹೆ ಕೊಡೋದು, ಮನವಿ ಮಾಡೋದು, ನಾವು ನೀವು ಒಟ್ಟುಗೂಡಿ ಪ್ರಯತ್ನ ಮಾಡಿದ್ರೆ ಸಾಕಷ್ಟು ಪರಿಹರಿಸಬಹುದಾದಂತಹ ಸಮಸ್ಯೆಗಳು ಇದ್ದಾವೆ. ಅವುಗಳನ್ನ ನಾವು ಸಾಲ್ವ್ ಮಾಡೋಣ. ಎಲ್ಲ ಮಾಡಕ್ಕಾಗುತ್ತಾ ಇಲ್ವೋ ಅದು ಬೇರೆ ವಿಚಾರ. ಆದ್ರೆ ಯಾವುದೋ 1-2 ಪ್ರಕರಣದಲ್ಲಿ ಮಾಡಕ್ ಆಗೋದಿಲ್ಲ ಅಂತ ಅದನ್ನ ನೆಪ ಮಾಡಿಕೊಂಡು ಎಲ್ಲಾ ಕೆಲಸಗಳನ್ನು ಪೆಂಡಿಂಗ್ ಇಡುವಂತಹದ್ದು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲಸವನ್ನಾದ್ರೂ ನಾವು ಮಾಡ್ಬೇಕು. ಆದ್ರೂ ಕೆಲಸವನ್ನ ಮಾಡಿದ್ರೆ ಅಟ್ಲೀಸ್ಟ್ 100ರಲ್ಲಿ 70-80 ಭಾಗ ಜನಕ್ಕೆ ಸಮಸ್ಯೆಯನ್ನ ಪರಿಹಾರ ಮಾಡಬಹುದು. ಈಗ ನಾವು ಉದಾಹರಣೆಗೆ ನಮ್ಮ ಸರ್ಕಾರ ಬಂದಾಗ ನಾವು ತೆಗೆಸಿ ನೋಡಿದ್ವಿ, ಏನಪ್ಪಾ ಈ ತಹಶೀಲ್ದಾರ್ ಕೋರ್ಟ್, AC ಕೋರ್ಟ್, DC ಕೋರ್ಟ್ಗಳಲ್ಲಿ ಎಷ್ಟೆಷ್ಟು ಕೇಸ್ಗಳು ಪೆಂಡಿಂಗ್ ಇದಾವೆ ಅಂತ. ತಹಶೀಲ್ದಾರ್ ಕೋರ್ಟ್ ಅಲ್ಲಿ 3 ತಿಂಗಳು ಮ್ಯಾಕ್ಸಿಮಮ್ ಒಂದು ಕೇಸ್ಗೆ, AC DC ಕೋರ್ಟ್ ಅಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 6 ತಿಂಗಳ ಒಳಗಡೆ ಇತ್ಯರ್ಥ ಆಗ್ಬೇಕು ಕಾನೂನು ಪ್ರಕಾರ. ಆದ್ರೆ ನಾವು ತೆಗೆದು ನೋಡಿದ್ರೆ ತಹಶೀಲ್ದಾರ್ ಲೆವೆಲ್ ಅಲ್ಲೇ 2215 ಕೇಸು 3 ತಿಂಗಳಿಗಿಂತ ಹೆಚ್ಚು ಅಲ್ಲ, 1 ವರ್ಷಕ್ಕಿಂತ ಹೆಚ್ಚು ಬಾಕಿ ಇದ್ದಂತ 2215 ಕೇಸ್. ಆದ್ರೆ ಇದನ್ನ ನಾವು ಒಂದು ವಿಶೇಷ ಡ್ರೈವ್ ಆಗಿ ತಗೊಂಡ್ಮೇಲೆ ಬರೀ